ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ವಿಶೇಷವಾಗಿ ಸಿದ್ದರಾಮಯ್ಯನವರ ನಮ್ಮ ಅರಸರ ಬ್ರೇಕ್ ಮಾಡಿ ಅಂದರೆ ದೀರ್ಘಕಾಲೀನ ಮುಖ್ಯಮಂತ್ರಿಯಾಗಿ ಮುಂದಿನ ಹೆಜ್ಜೆ ಇಟ್ಟಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಪರ ವಿರೋಧ ಎಚ್ಚರಿಕೆಯವರಂತೂ ತೀವ್ರವಾಗಿ ಟೀಕೆನೂ ಮಾಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ DK ಅವರು ಸಹಿತ ಟೀಕೆ ಮಾಡಲಿಕ್ಕೆ ಬರೋದಿಲ್ಲ, ಯಾಕೆ ಸೆಕೆಂಡ್ ಅವರ ಇದ್ದಾರೆ. ಆದರೂ ವ್ಯಂಗ್ಯವಾಗಿಯೋ ಪ್ರೀತಿಯಿಂದನೋ ಇತಿಹಾಸ ಮಾಡಿದರು, ಇತಿಹಾಸ ಮಾಡ್ತಾರೆ, ಇತಿಹಾಸ ಆಗ್ತಾರೆ ಅನ್ನೋ ಮಾತಾಡಿದರು. ಒಟ್ಟಿನಲ್ಲಿ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ CM ಸಿದ್ದರಾಮಯ್ಯರ ಈ ಒಂದು ದೀರ್ಘಕಾಲೀನ ಮುಖ್ಯಮಂತ್ರಿ ದಿನದ ಒಂದು ಅವಧಿಯನ್ನು ಅವ್ರು ಏನು ಸಾಧಿಸಿದ್ರು, ಏನಿಲ್ಲ, ನಮ್ಮ ಅರಸರವ್ರು ಏನು ಮಾಡಿದರು, ಏನಿಲ್ಲ ಅನ್ನೋದ್ರ ಬದಲಾಗಿ ಮತ್ತು ಅರಸರಿಗಿಂತಲೂ ಇವ್ರು ಹೆಚ್ಚಿನವರಲ್ಲ ಅಂತ ಕೆಲವರು ಹೇಳಿದರು. ಇಲ್ಲ ಒಳ್ಳೆಯ ಕೆಲಸ ಮಾಡಿದರು, ಒಂದು ಹಿಂದುಳಿದವರಲ್ಲಿ ಸಂಘಟನೆ ಮಾಡಿದರು ಅನ್ನುವಂಥ ಮಾತನ್ನು ಹೇಳಿದರು. ಹೌದು, ಅವ್ರು ಮೀಸಲಾತಿ ಬದಲು ಮಾಡಿದರು. ಆದರೆ ಇವರು ಏನಪ್ಪ ಅಂದ್ರೆ ಮೀಸಲಾತಿಯನ್ನು ಇಟ್ಕೊಳ್ಳೋದನ್ನ ಇನ್ನೊಂದು ಹೆಜ್ಜೆ ಏನಿಟ್ಟರಪ್ಪ ಅಂದ್ರೆ ಅಹಿಂದ ಅಥವಾ ಹಿಂದುಳಿದವರನ್ನು ಸಂಘಟಿತರನ್ನಾಗಿ ಮಾಡ್ತಾ ಒಂದು ಶಕ್ತಿಯನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಇದೆಲ್ಲ ನೋಡಿದಾಗ ಸಹಜವಾಗಿ ಸಿದ್ದರಾಮಯ್ಯರನ್ನು ಮತ್ತು ಅದರಲ್ಲೂ ನಮ್ಮ ಸಿದ್ದರಾಮಯ್ಯರ ಒಂದು ಅಹಿಂದ ಅಥವಾ ಹಿಂದುಳಿದವರ ಅಥವಾ SC ST ಅಥವಾ ಈ ಒಂದು ಆದಿವಾಸಿಗಳ ಪರವಾಗಿ ನಿಲ್ಲುವಂಥ ಧ್ವನಿ ಇವರು ಅನ್ನುವಂಥ ನೆಲೆಯಲ್ಲೇ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ರಾಹುಲ್ ಗಾಂಧಿಯವರು ಇವ್ರ ಮೇಲೆ ಒಂದು ಸ್ವಲ್ಪ